ಯಾರ ಮನೆಯಲ್ಲಿ ಹೆಚ್ಚು ನೀರನ್ನು ಖರ್ಚು ಮಾಡ್ತಾರೋ, ಅನ್ನೆಸಸರಿ ನೀರನ್ನು ವೇಸ್ಟ್ ಮಾಡ್ತಾರೋ, ಆ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ನೆಮ್ಮದಿ ಕಡಿಮೆ ಇರ್ತದೆ. ಸಾಧ್ಯವಾದಷ್ಟು ನೀರನ್ನು ಉಪಯೋಗಿಸ್ತಕ್ಕಂಥದ್ದು ಭಾಳ ಮುಖ್ಯ. ನೀರು ಚಂದ್ರನ ಆಡಳಿತ. ಮನಸ್ತಾಪಗಳು, ನೀರು ಯಾವಾಗಲೂ ಖರ್ಚು ಮಾಡ್ತಾಯಿದ್ರೆ ಮನಸ್ತಾಪಗಳು ಕೂಡ ಆ ಮನೆಯಲ್ಲಿ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಅಲ್ಲಿ ಮದರ್ ಅಂದರೆ ಆ ತಾಯಿಯ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥವ್ರಿಗೂ ಕೂಡ ಈ ನೀರು ಜಾಸ್ತಿ ಖರ್ಚು ಮಾಡ್ತಾ ಇದ್ದರೆ ಖಂಡಿತವಾಗಿ ಆ ಮನೆಯಲ್ಲಿ ಕೂಡ ಆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಬರುತ್ತೆ. ಹಣಕಾಸು ನೆಮ್ಮದಿ ಕೆಡಿಸ್ಕೊಳ್ತೀರ. ಮಿತವಾಗಿ ಯಾರೇ ಆಗಿರ್ಬೋದು, ಮನೆ, ಪ್ರದೇಶಗಳು, ಹೊಲ ಯಾವುದೇ ಆಗಲಿ ಅನ್ನೆಸಸರಿಯಾಗಿ ನೀರನ್ನು ಖರ್ಚು ಮಾಡ್ತಾ ಇದ್ದೀರಾ, ಕೂಡಲೇ ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಯಾಕೆಂದರೆ ನೀರು ಚಂದ್ರನ ತತ್ವ. ಅನ್ನೆಸಸರಿ ನೀವು ವೇಸ್ಟ್ ಮಾಡ್ತಾಯಿದ್ರೆ ನಿಮ್ಮ ನೆಮ್ಮದಿಯ ಜೊತೆ ಹಣಕಾಸಿನ ವಿಚಾರದಲ್ಲೂ ಕೂಡ, ಜೊತೆಗೆ ವ್ಯವಸಾಯದಲ್ಲೂ, ಕೃಷಿಯಲ್ಲೂ, ಭೂಮಿಯ ವಿಚಾರದಲ್ಲೂ ಕೂಡ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಸಾಧ್ಯವಾದಷ್ಟು ಸೇವ್ ದ ವಾಟರ್, ನೆಮ್ಮದಿಯನ್ನು ತಗೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.